ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡಿಐ ಪಂದ್ಯದಲ್ಲಿ ಇಂಗ್ಲೆಂಡ್ ಹೀನಾಯವಾಗಿ ಸೋತಿದೆ. ಸೋತ ನಂತರ ನಾಯಕ ಜೋಸ್ ಬಟ್ಲರ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡಿಐ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಟಾಪ್ ಆರ್ಡರ್ನಲ್ಲಿ ಬಂದ ಫಿಲಿಪ್ ಸಾಲ್ಟ್ ಅವರು 26 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಹಾಗೂ ಬೆನ್ ಡೆಕೆಟ್ ಅವರು 65 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಬೆನ್ ಡೆಕೆಟ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾಗೂ ಜೋ ರೂಟ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 69 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಹ್ಯಾರಿ ಬ್ರೂಕ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 31 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಹಾಗೂ ನಾಯಕ ಜೋಸ್ ಬಟ್ಲರ್ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ, 34 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 41 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಹಾಗೂ ಜಿಮ್ಮಿ ಓವರ್ಟನ್ ಅವರು 6 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಹಾಗೂ ಗಸ್ ಅಟ್ಕಿನ್ಸನ್ ಅವರು 3 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಆದಿಲ್ ರಶೀದ್ ಅವರು 5 ಬಾಲಿಗೆ 14 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಆಲ್ಸೋ ರನ್ ಔಟ್ ಕೂಡ ಆದ್ರು. ಇನ್ನು ಮಾರ್ಕುಡ್ ಡಕ್ಔಟ್ ಆಗಿದ್ದಾರೆ. ಇನ್ನು ಶಕೀಬ್ ಮಹಮ್ಮದ್ ಅವರು ಕೂಡ ಡಕ್ಔಟ್ ಆಗಿದ್ದಾರೆ. ಇಂಡಿಯಾ ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ. ಮೊಹಮ್ಮದ್ ಶಮಿ 1 ವಿಕೆಟ್ ತೆಗೆದ್ರು, ಹರ್ಷಿತ್ ರಾಣಾ 1 ವಿಕೆಟ್ ತೆಗೆದ್ರು, ಹಾರ್ದಿಕ್ ಪಾಂಡೆ 1 ವಿಕೆಟ್ ತೆಗೆದ್ರು, ವರುಣ್ ಚಕ್ರವರ್ತಿ 1 ವಿಕೆಟ್ ತೆಗೆದ್ರು ಹಾಗೂ ರವೀಂದ್ರ ಜಡೇಜಾ 3 ವಿಕೆಟ್ ತೆಗೆದ್ರು. ಕ್ರೇಜಿ ಅಂತಾನೆ ಹೇಳ್ತೀನಿ. ಇಂಗ್ಲೆಂಡ್ 50 ಓವರ್ಗಳಲ್ಲಿ 304 ರನ್ ಕಲೆ ಹಾಕಿ ಆಲ್ ಔಟ್ ಆಗಿತ್ತು. ಇಂಡಿಯಾಗೆ 305 ರನ್ ಟಾರ್ಗೆಟ್ ಇತ್ತು. ನಂತರ ಚೇಸ್ ಮಾಡಲು ಬಂದ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಆಡಿದಂತ 90 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ದಾರೆ, ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು ಶುಭ್ಮನ್ ಗಿಲ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 52 ಬಾಲ್ಗಳಲ್ಲಿ 60 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 8 ಬಾಲ್ಗಳಲ್ಲಿ 5 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ರೀಸೆಂಟ್ ಆಗಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆಡಿದಂತ 47 ಬಾಲ್ಗಳಲ್ಲಿ 44 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಅವರು 41 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಅವರು 10 ರನ್ ಕಲೆ ಹಾಕಿ ಔಟ್ ಆದ್ರು. ಈ ಕಡೆ ಹಾರ್ದಿಕ್ ಪಾಂಡೆ 10 ರನ್ ಕಲೆ ಹಾಕಿ ಔಟ್ ಆದ್ರು. ಇನ್ನು ರವೀಂದ್ರ ಜಡೇಜಾ ಅವರು 11 ರನ್ ಕಲೆ ಹಾಕಿ ಔಟ್ ಆದ್ರು. ಆಲ್ಸೋ ಇಂಡಿಯಾ ಮೊದಲ ಒಡಿಐ ಪಂದ್ಯದಲ್ಲಿ ಅಲ್ಲದೆ ಎರಡನೇ ಒಡಿಐ ಪಂದ್ಯದಲ್ಲೂ ಗೆತ್ತು. ಇಂಗ್ಲೆಂಡ್ ಸೋತ ನಂತರ ನಾಯಕ ಜೋಸ್ ಬಟ್ಲರ್ ಅವರು ಹೇಳಿದ್ದೇನು ಗೊತ್ತಾ? 300 ರನ್ ಟಾರ್ಗೆಟ್ ಇದ್ರು ಕೂಡ ನಾವು ಸೋತಿದೆವು. ಈ ಸೋಲು ನಮಗೆ ತುಂಬಾ ನಿರಾಸೆ ತರಿಸಿದೆ. ಈ ಸರಣಿಯಲ್ಲಿ ನಾವು ಅಂದುಕೊಂಡಿದ್ದು ಯಾವುದು ಕೂಡ ಆಗ್ಲಿಲ್ಲ. ಬ್ಯಾಟಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಈ ಕಡೆ ಬೌಲಿಂಗ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. ಈ ಕ್ರೆಡಿಟ್ ನಾನು ರೋಹಿತ್ ಶರ್ಮಾಗೆ ಕೊಡ್ತಿದ್ದೀನಿ ಅಂತ ಬಟ್ಲರ್ ಹೇಳಿದ್ದಾರೆ. ಮುಂದಿನ ಮ್ಯಾಚ್ ನಲ್ಲಿ ನಾವು ಪರ್ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ ಜೋಸ್ ಬಟ್ಲರ್ ಅವರು ಹೇಳಿದ್ದಾರೆ.